ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿದ್ದು ಡಿಮ್ಯಾಂಡ್ ಹೈಕಮಾಂಡ್ ಗಪ್ಚುಪ್ ಅನ್ನೋ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, BJP ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಜಟಾಪಟಿ ಮಧ್ಯೆ ಕಾಂಗ್ರೆಸ್ನಲ್ಲೂ ಸಹ ಏನು ಸುಮ್ಮನೆ ಕೂತಿಲ್ಲ. ಇಲ್ಲೂ ಸಹ ಒಂದು ಪಕ್ಷದ ನಾಯಕತ್ವಕ್ಕೆ ಒಂದು ಜಟಾಪಟಿಯು ನಡೀತಾ ಇದೆ. ಹಾಗಾಗಿ CM ಸ್ಥಾನಕ್ಕಾಗಿ DK ಶಿವಕುಮಾರ್ ಅವರು ಒಂದು ಭರ್ಜರಿ ಲಾಬಿಯನ್ನು ಹೈಕಮಾಂಡ್ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಅದರಂತೆಯೇ ಸಹ ಸಿದ್ದರಾಮಯ್ಯನವರು ಸಹ CM ಸ್ಥಾನ ನಾನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ, 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಶಪಥವನ್ನು ಸಹ ಅವರು ಮಾಡಿದ್ದಾರೆ. 5 ವರ್ಷ ನಾನೇ CM ಅಂತ ಒಂದು ಸಹ ಘಂಟಾಘೋಷವಾಗಿ ಒಂದು ಎಲ್ಲರ ಮುಂದೆ ಸಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದೇಶದ ನಡುವೆ DK ಶಿವಕುಮಾರ್ ಅವರ ಒತ್ತಡದ ನಡುವೆ ಸಹ CM ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಇನ್ನು ಪಕ್ಷದ ವರಿಷ್ಠರು ತಮಗೆ ಪದೇ ಪದೇ ಅಡ್ಡಗಾಲು ಹಾಕುತ್ತಿರುವ ಬೆಳವಣಿಗೆಯಿಂದ ಇಂದು ತುಂಬಾ ಕೋಪಗೊಂಡಿರುವ CM ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಬಂದಿದ್ದಾರಲ್ಲ, ಇದಾದ ನಂತರ ರಫ್ ಆ್ಯಂಡ್ ಟಫ್ ಆಗಿ ಅವರು ಒಂದು ಕಾರ್ಯವನ್ನು ನಾಯಕತ್ವವನ್ನು ಪ್ರಶ್ನೆ ಪದೇ ಪದೇ ಎತ್ತಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಒಂದು ರಫ್ ಆ್ಯಂಡ್ ಟಫ್ ಆಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಒಂದು ಸ್ಪಷ್ಟ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಮೂಲಗಳ ಪ್ರಕಾರ CM ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗುವ ಮುನ್ನ ಪಕ್ಷದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಅಧಿಕಾರ ಹಸ್ತಾಂತರದ ಬಗ್ಗೆ ಸಿದ್ದರಾಮಯ್ಯನವರ ಬಳಿ ಪ್ರಸ್ತಾಪಿಸಿದ್ದಾರಂತೆ. ವರಿಷ್ಠರ ಯೋಚನೆ ಬಗ್ಗೆ ವಿವರಿಸಿದ್ದಾರೆ. ಆದರೆ ಸುರ್ಜೇವಾಲಾ ಅವರ ಮಾತಿಗೆ ತಪ್ಪಿಯೂ ಪ್ರತಿಕ್ರಿಯಿಸಿದ CM ಸಿದ್ದರಾಮಯ್ಯನವರು ತದನಂತರ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿದ್ದಾರೆ ಅಂತಂದು ಸಹ ಒಂದು ತಿಳಿದು ಬರ್ತಾ ಇದೆ. 5 ವರ್ಷ ಅಧಿಕಾರಾವಧಿಯಲ್ಲಿ ಪೂರೈಸಲು ನನ್ನನ್ನು ಬಿಟ್ಬಿಡಿ, ಅಲ್ಲಿಯವರೆಗೂ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ಬೇಡ ಅಂತಂದು ಅವರು ಹೇಳಿದ ಮೇಲೆ AICC ಮಟ್ಟದಲ್ಲಿ ಈಗ ಮೌನ ನೆಲೆಸಿದೆ ಎಂಬುದು ದಿಲ್ಲಿ ಮೂಲಗಳಿಂದ ಒಂದು ಮಾಹಿತಿ ಬರ್ತಾ ಇದೆ. ಹೀಗೆ ಒಂದು ಕಡೆ ದಿಲ್ಲಿಯ ನಾಯಕರು ಸಹ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಮೌನ ನೆಲೆಸಿದ ಕಾಲಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಇಲ್ಲಿ ಟಫ್ ಆಗಿ ಮಾತನಾಡತೊಡಗಿದ್ದಾರೆ. ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ಒಂದು ಸಮಾವೇಶ ನಡೀತು. ಸಮಾವೇಶದಲ್ಲಿ DK ಶಿವಕುಮಾರ್ ಅವರ ಬಗ್ಗೆ ಒಂದು ನೀವು ಸ್ವಾಗತ ಕೋರಲಿಲ್ಲ ಅಂತನ್ನೋದಕ್ಕೆ ಎದ್ದೋಗಿರೋರ ಬಗ್ಗೆ ನಾವೆಲ್ಲ ಸ್ವಾಗತ ಕೋರೋದಿಲ್ಲ, ಹಾಗಾಗಿ ನಾವು ಸಭೆಯಲ್ಲಿ ಕೂತಿರೋರ ಬಗ್ಗೆ ಅಷ್ಟೇ ನಾವು ಸ್ವಾಗತ ಕೋರಬೇಕು ಅನ್ನೋ ಒಂದು ಮಾತನ್ನು ಸಹ ಈ ಮೂಲಕ ಅವರು ಒಂದು ಗುಡುಗಿದ್ದಾರೆ. ಕಳೆದ ವಾರ ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಗೂ ಮುನ್ನ ನಾನೇ 5 ವರ್ಷ CM ಆಗಿ ಮುಂದುವರಿಯುತ್ತೇನೆ ಅಂತಂದು ಅವರು ಮತ್ತೆ ಗುಡುಗಿದ್ದೇ ಇದಕ್ಕೆ ಒಂದು ಪ್ರಮುಖ ಸಾಕ್ಷಿ ಅಂತಲೂ ಸಹ ಹೇಳಲಾಗ್ತಾ ಇದೆ. ಅವರ ಆಪ್ತರ ಪ್ರಕಾರ ನಾಯಕತ್ವದ ವಿಷಯದಲ್ಲಿ ಇನ್ನೂ ಚರ್ಚೆಗೆ ಅವಕಾಶ ನೀಡಲು CM ಸಿದ್ದರಾಮಯ್ಯನವರು ಸಿದ್ಧರಿಲ್ಲ. ಹೀಗಾಗಿ ಅಧಿಕಾರ ಹಸ್ತಾಂತರದ ಮಹತ್ವ ಸಹ ರಿಪೀಟ್ ಆದರೆ ನಿರ್ಣಾಯಕ ಸಂಘರ್ಷಕ್ಕೆ ನಾವು ಇಳಿಬೇಕಾಗ್ತದೆ. ಯಾವ ಮಟ್ಟಕ್ಕೆ ಅಂತಂದರೆ ಸರ್ಕಾರ ಬಿದ್ದೋಗ ಮಟ್ಟಕ್ಕೂ ಹೋಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಖಡಕ್ಕಾಗಿ ಒಂದು ಸಂದೇಶವನ್ನು ಸಹ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಇದಾದ ನಂತರ ಸಹ ಹೈಕಮಾಂಡ್ ಮಟ್ಟದಲ್ಲಿ ಈ ನಾಯಕತ್ವದ ಚರ್ಚೆಗೆ ಒಂದು ಬ್ರೇಕ್ ಬಿದ್ದಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ BJPಗೆ ಒಂದು ಯಾವ ರೀತಿಯ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಒಂದು ಜಟಾಪಟಿ ನಡೀತಿದೆಯೋ ಅದೇ ರೀತಿಯ ಒಂದು ಡಿಸೆಂಬರ್ ತಿಂಗಳಲ್ಲೂ ಸಹ ಕಾಂಗ್ರೆಸ್ನಲ್ಲಿ ಈ ಒಂದು CM ಸ್ಥಾನಕ್ಕಾಗಿ ಒಂದು ದೊಡ್ಡ ಮಟ್ಟದ ಚಟಾಪಟಿ ನಡೀಬೋದು CM ಸಿದ್ದರಾಮಯ್ಯನವರ ನಡುವೆ DK ಶಿವಕುಮಾರ್ ಅವರ ನಡುವೆ ಅಂತೆಲ್ಲ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಸಂಘರ್ಷಕ್ಕೆ ನೀವು ಈ ಒಂದು ಸಂಘರ್ಷವನ್ನು ನಡುವೆ ಸಹ ಯಾವ ರೀತಿಯ ಒಂದು ನೀವು ಉತ್ತರವನ್ನು ತಿಳಿಸ್ತೀರಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.